ದೋಸ್ತರೆ CR7 ಅವ್ರ ಪಾರ್ಚುಗಲ್ಗೆ ಇದು 2026 ವರ್ಲ್ಡ್ ಕಪ್ ಅಷ್ಟೇನು ಈಸಿಯಾಗಿ ಅಂತೂ ಇರೋಂಗಿಲ್ಲ. ಹೆಂಗೆ ನಾನು ಹೇಳ್ತೇನೆ ಕೇಳ್ರಿ. ಗ್ರೂಪ್ ಸ್ಟೇಜ್ ಮತ್ತು ರೌಂಡ್ ಆಫ್ 32 ಅವ್ರು ಕ್ಲಿಯರ್ ಮಾಡ್ತಾರೆ ಅಂದ್ಕೊಳ್ರಿ, ಅದು ಈಸಿಯಾಗಿ ಇರೋಂಗಿಲ್ಲ. ಕೊಲಂಬಿಯಾ ಇದೆ, ಹಗುರಾಗಿ ತೊಗೊಳಗಂತೂ ಆಗಂಗಿಲ್ಲ. ನಂತರ ಅವ್ರು ಬರ್ತಾರೆ ರೌಂಡ್ ಆಫ್ 16 ಒಳಗೆ. ಬೀಜ ಬಾಯಿಗೆ ಬರೋ ಮ್ಯಾಚ್ ಅಂತೂ ಈಗ ಬರ್ತಾವೆ, ಕೇಳ್ತಾ ಹೋಗ್ರಿ. ರೌಂಡ್ ಆಫ್ 16 ಒಳಗೆ ಇವ್ರಿಗೆ 2 ಟೀಮ್ ಸಿಗ್ಬೋದು. ಒಂದು ಇಂಗ್ಲೆಂಡ್, ಇನ್ನೊಂದು ಕ್ರೊಯೇಷ್ಯಾ. ಇಂಗ್ಲೆಂಡ್ ಬಂತಂದ್ರೆ ಏನು ಮಾಡ್ತಾರೆ ಇವರು? ಇಂಗ್ಲೆಂಡ್ ಟೀಮ್ ನೋಡಿದ್ರೆ ಹೆಂಗೈತಿ? ಕೇನ್, ಬೆಲ್ಲಿಂಗಮ್, ಸಾಕಾ, ಯಾರದಾರ? ಆದರೂ ಟಫ್ ಐತಿ ಇಂಗ್ಲೆಂಡ್. ಇಂಗ್ಲೆಂಡ್ ಬಿಟ್ಟರೆ ಕ್ರೊಯೇಷ್ಯಾ, ಮಾಡ್ರಿಡ್ ಟೀಮ್. ಇವ್ರಿಗೂ ಹೊಡೆದ್ರಪ್ಪ ಹೆಂಗಾರ ಮಾಡಿ ಮುಂದೆ ಹೋದ್ರೆ. ಸೊ ಅವ್ರಿಗೆ ಗೆದ್ದು ಕ್ವಾರ್ಟರ್ ಫೈನಲ್ ಬಂದ್ರಂದ್ರೆ ಲಾಸ್ಟ್ 2 ವರ್ಲ್ಡ್ ಕಪ್ನ ವಿನ್ನರ್ ಸಿಗ್ತಾರೆ ಇವ್ರಿಗೆ. ಅರ್ಜೆಂಟೀನಾ, ಫ್ರಾನ್ಸ್ ಬಂತಂದ್ರೂ ಕತಿ ಮುಗೀತು. ಎಂಬಾಪೆ, ಡೆಂಬೆಲೆ, ಒಲಿಸೆ, ಡುವೆ, ಯಾರಿಗಂತ ನೋಡ್ಬೇಕು ಬಿಡಪ್ಪ. ಅರ್ಜೆಂಟೀನಾ ಬಂತಂದ್ರೆ ಮೆಸ್ಸಿ ವರ್ಸಸ್ ರೊನಾಲ್ಡೋನು ಆಗ್ತೈತಿ. ಸೊ ಹೋಗಲಿ ಜಸ್ಟ್ ಅಂದ್ಕೊಳ್ರಿ, ಸೋಲ್ಸಿದ್ರಪ್ಪ ಇವರು. ಪ್ರೈಮ್ ರೊನಾಲ್ಡೋ ಬಂದ, ಬ್ರೂನೋ ಫರ್ನಾಂಡಿಸ್ ಅಸಿಸ್ಟ್ ಹೊಡೆದ, ಗೆದ್ರು. ಗೆದ್ರು ಅಂದ್ಕೊಳ್ರಿ. ಅವಾಗ ಸೆಮಿಫೈನಲ್ ಒಳಗೆ ವರ್ಲ್ಡ್ ಕಪ್ ಡೀಮನ್ಸ್ ಬ್ರಾಝಿಲ್ ಸಿಗ್ತೈತಿ ಇವ್ರಿಗೆ ಸೆಮಿಫೈನಲ್ ಒಳಗೆ. ಬಟ್ ಏನಂದ್ರೆ ಇವ್ರು ಫ್ರಾನ್ಸ್ ಇಲ್ಲ ಅರ್ಜೆಂಟೀನಾಗೆ ಸೋಲ್ಸಿದೆ ಅಂದ್ರೆ ಇವ್ರು ಬ್ರಾಝಿಲ್ ಸೋಲಿಸ್ಬೋದು ಅಂತ ಅನ್ಕೊಂತೆ ನಾನು. ಮುಂದೆ ಯಾರು ಸಿಗ್ತಾವ್ರಪ್ಪ ಇವ್ರಿಗಂದ್ರೆ ಫೈನಲ್ ಒಳಗೆ ಸ್ಪೇನ್ ಇಲ್ಲ ಜರ್ಮನಿ ಬರ್ತೈತಿ ಫೈನಲ್. ಸ್ಪೇನಿಗೆ ಸೋಲಿಸ್ತಾರೆ ಇವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಅಂತೂ ಕೊಡ್ಬೇಕು ನಾವು. ಯಾಕಂದರೆ ಪಾರ್ಚುಗಲ್ ಟೀಮ್ ಚಲೋ ಐತಿ. ಮಿಡ್ಫೀಲ್ಡ್ ಅಂತೂ ಒನ್ ಆಫ್ ದ ಬೆಸ್ಟ್ ಐತಿ ಇವ್ರದ ಯುರೋಪ್ ಒಳಗೆ. ಸೊ ನೋಡ್ಬೇಕು. ರೊನಾಲ್ಡೋ ಅದಾನ, ನುನೋ ಮೆಂಡಿಸ್, ಟೀಮ್ ಚಲೋ ಐತಿ. ಲಾಸ್ಟ್ ಚಾನ್ಸ್ ಇದೆ ರೊನಾಲ್ಡೋ, ಮಾಡಲೇಬೇಕವ ಈ ಸಾರಿ.